ದೇಶ ಹಾಗೆ ವಿದೇಶದಲ್ಲಿ ಮದರ್ ಆಫ್ ಆಲ್ ಡೀಲ್ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ ನಮ್ಮ ರಾಜ್ಯದ ದೌರ್ಭಾಗ್ಯನೋ ದುರಂತನೋ ಇಲ್ಲಿ ಫಾದರ್ ಆಫ್ ಕರಪ್ಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಸದನದ ಒಳಗೂ ಹೊರಗೂ. ಇದು ಹೊಸ ವಿಚಾರ ಅಲ್ಲ. ಕಳೆದ 10 ದಿನಗಳ ಹಿಂದೆ ಮಹಾಭಾರತದಲ್ಲಿ ಇದೇ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಸೋಕಾಲ್ಡ್ ಫಾದರ್ ಆಫ್ ಆಲ್ ಕರಪ್ಷನ್ ಬಗ್ಗೆ ಚರ್ಚೆ ಮಾಡಿದ್ವಿ. 1 ವರ್ಷದ ಹಿಂದೆ ಕೂಡ ಅಬಕಾರಿ ಇಲಾಖೆ ಮೇಲೆ ಇಂಥದ್ದೇ ಆರೋಪಗಳು, ಕಿಕ್ ಬ್ಯಾಕ್ ತೆಗೆದುಕೊಳ್ಳಲಾಗ್ತಾ ಇದೆ, ಲೈಸೆನ್ಸ್ಗೆ ಲಂಚ ಪಡೆಯಲಾಗ್ತಾ ಇದೆ, ಇತ್ಯಾದಿ ಆರೋಪಗಳು 1 ವರ್ಷದ ಹಿಂದೆನೂ ಬಂದಿತ್ತು, 10 ದಿನದ ಹಿಂದೆನೂ ಚರ್ಚೆಗೆ ಒಳಪಟ್ಟಿತ್ತು, ಇವತ್ತು ಕೂಡ. ಆದ್ರೆ ವಿರೋಧ ಪಕ್ಷಗಳು 6,000 ಕೋಟಿ ಲೂಟಿ ಆಗ್ತಿದೆ ಅಂತ ಆರೋಪ ಮಾಡಿದ್ರೆ ಸರ್ಕಾರ ಕ್ಯಾರೆ ಅನ್ನಂಗ್ ಕಾಣ್ತಾ ಇಲ್ಲ. ತಿಮ್ಮಾಪುರಿ ಅವರ ರಾಜೀನಾಮೆ ಆಗ್ಲೇಬೇಕು ಅಂತ ಹೇಳಿ ವಿರೋಧ ಪಕ್ಷಗಳು ಸದನದ ಒಳಗೆ ಬೊಬ್ಬೆ ಹೊಡ್ಕೊಳ್ತಾ ಇದ್ರು ಕೂಡ, ಗಾಂಧಿ ಪ್ರತಿಮೆ ಮುಂದೆ ಕೂತು ಪ್ರತಿಭಟನೆ ಮಾಡ್ತಿದ್ರು ಕೂಡ ಹೆಸರೇ ಇಲ್ಲ, ನಾನ್ ಯಾಕ್ರಿ ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ತಿಮ್ಮಾಪುರಿ ಅವರು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅನ್ನ ಕಳೆದ 10 ದಿನದಿಂದ ಕೂಡ ಹೇಳ್ತಿದ್ದಾರೆ. ಅಸಲಿಗೆ ಈ 6,000 ಕೋಟಿಯಷ್ಟು ಲೂಟಿ ಆಗಿರೋದು ನಿಜಾನ? ಲೂಟಿ ಆಗಿರೋದು ನಿಜಾನೇ ಆಗಿದ್ರೆ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಯಾಕೆ? ಡೆಲಿಬ್ರೇಟ್ ಆಗಿ ಸಿದ್ದರಾಮಯ್ಯನವರು ಈ ವಿಚಾರವನ್ನು ಸಪ್ರೆಸ್ ಮಾಡೋ ಪ್ರಯತ್ನವನ್ನ ಮಾಡ್ತಿದ್ದಾರಾ? ಹೀಗೆ ಅನೇಕ ಪ್ರಶ್ನೆಗಳು ಈ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾಗ್ತಾ ಇರುವ ಭ್ರಷ್ಟಾಚಾರದ ವಿಚಾರ ಸುತ್ತ ಕಾಡ್ತಾ ಇದೆ. ಹಾಗಾಗಿ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಇದೇ ವಿಚಾರವನ್ನ ಚರ್ಚೆಗೆ ಒಳಪಡಿಸ್ತಾ ಇದ್ದೀನಿ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ಪ್ರದೀಪ್ ಅವರಿದ್ದಾರೆ. ಹಾಗೆ ಈ ಪ್ರಕರಣದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಲಂಚ ಸ್ವೀಕಾರ ಮಾಡಲಾಗ್ತಾ ಇದೆ ಅಂತ ಹೇಳಿ ದೂರು ಕೊಟ್ಟಂತಹ ದೂರುದಾರರಾದ ಲಕ್ಷ್ಮೀನಾರಾಯಣ ಅವರಿದ್ದಾರೆ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಸರ್ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ಜೆಡಿಎಸ್ನ ಶಾಸಕರು ಎಚ್.ಟಿ. ಮಂಜು ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹೊರಗಿನಿಂದ ಅವರು ಜಾಯಿನ್ ಆಗ್ತಾರೆ. ಇನ್ಫ್ಯಾಕ್ಟ್ ಈ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರುವ ಅವ್ಯವಹಾರದ ಬಗ್ಗೆ ಇವರು ಕೂಡ ಕಳೆದ ಅನೇಕ ತಿಂಗಳ ಹಿಂದಿಂದ ಧ್ವನಿ ಎತ್ತುತ್ತಾ ಇದ್ದಾರೆ. ಹೀಗಾಗಿ ಮಂಜು ಸರ್ ಕೂಡ ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗ್ತಾರೆ. ನಾನು ಪ್ರಶ್ನೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಆರ್.ಬಿ. ತಿಮ್ಮಾಪುರ ಸಾಹೇಬ್ರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ರು. ಸರ್ ರಾಜೀನಾಮೆ ಆಡಿಯೋ ಅಂತೆಲ್ಲ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಅವರ ಉತ್ತರ ಹೇಗಿತ್ತು ನಾವು ಪ್ರಸಾರ ಮಾಡಿದ್ವಿ 2 ದಿನದಿಂದ. ಚರ್ಚೆ ಮಾಡ್ತಿರೋದ್ರಿಂದ ಇನ್ನೊಮ್ಮೆ ಕೇಳಿಸ್ಕೊಂಡ್ ಬನ್ನಿ. ಈ ಆಡಿಯೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಿನಿಸ್ಟರ್ ತಿಮ್ಮಾಪುರ ಸಾಹೇಬ್ರ ರಿಯಾಕ್ಷನ್ ಹೆಂಗಿದೆ ಅಂತ ಹೇಳಿ. ನೀವು ರಾಜೀನಾಮೆ ಕೊಡಬೇಕಂತ ಬಿಜೆಪಿ ನಾಯಕರು ಅಂದ್ರೆ ನಿಮ್ಮ ಇಲಾಖೆಯಲ್ಲಿ ಅಕ್ರಮ ಕೇಳಿ ಬರ್ತಾ ಇದೆ, ಆಡಿಯೋ ಬಂದಿದೆ, ಹಂಗಾಗಿ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತ. ಆಡಿಯೋ ಕಳಿಸ್ತೇನೆ, ಆದ್ಮೇಲೆ ನಿನ್ ಮೇಲೆ ತನಿಖೆ ಚಾಲು ಮಾಡುದ. ಅಂದ್ರೆ ಆಡಿಯೋ ವ್ಯಾಲ್ಯೂ ಆಗಲ್ವಾ ಸರ್? ಆಡಿಯೋ ಯಾರು ಅವ್ರು ಹಿಂದಿನ ವೇಳೆ ಅವ್ರು ಹೇಳಿದ್ ರೆಕಾರ್ಡ್ ಹೇಳ್ತೀನಿ, ಒಂದ್ ದಿವಸ ಕೇಳು. ಏನ್ ರೆಕಾರ್ಡ್ ಇದೆ ಸರ್? ಯಾವ ರೆಕಾರ್ಡ್? ಆಡಿಯೋ ಎಲ್ಲರೂ ಮಾಡ್ತಾರೆ ಅಂತ ಹೇಳಿದವ್ರು ಯಾರು? ಅವ್ರ ನಾಯಕರು ಹೇಳ್ಯಾರ ಬಿಡು. ಬಿಜೆಪಿ ಅವರಿಗೆ ವಿರೋಧ ಪಕ್ಷದ ನಾಯಕರಿಗೆ ತಾವೇನ್ ಹೇಳಕ್ ಬಯಸ್ತೀರಿ ಸರ್? ಅವ್ರು ಹೇಳುದನ್ನ ಹೇಳಿ, ಇದೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಸೋದು ಬಂದ್ ಮಾಡಿ. ನೀವು ರಾಜೀನಾಮೆ ಕೊಡಬೇಕಂತ ಬಿಜೆಪಿ ನಾಯಕರು ಅಂದ್ರೆ ನಿಮ್ಮ ಇಲಾಖೆಯಲ್ಲಿ ಅಕ್ರಮ ಕೇಳಿ ಬರ್ತಾ ಇದೆ, ಆಡಿಯೋ ಬಂದಿದೆ, ಹಂಗಾಗಿ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತ. ಆಡಿಯೋ ಕಳಿಸ್ತೇನೆ, ಆದ್ಮೇಲೆ ನಿನ್ ಮೇಲೆ ತನಿಖೆ ಚಾಲು ಮಾಡುದ. ಅಂದ್ರೆ ಆಡಿಯೋ ವ್ಯಾಲ್ಯೂ ಆಗಲ್ವಾ ಸರ್? ಆಡಿಯೋ ಯಾರು ಅವ್ರು ಹಿಂದಿನ ವೇಳೆ ಅವ್ರು ಹೇಳಿ. ಕರೆಕ್ಟ್ ಲಕ್ಷ್ಮೀನಾರಾಯಣ್ ಸರ್, ನೋಡಿ ಇವಾಗ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ ಅಂತ ಹೇಳಿ ಯಾವುದೋ ಒಂದು ಆಡಿಯೋ ವೈರಲ್ ಮಾಡ್ಬಿಟ್ರೆ ಇವಾಗ ಅವ್ರ ಮೇಲೂ ತನಿಖೆ ಆಗ್ಬೇಕಾ? ನಮ್ಮ ಪ್ರತಿನಿಧಿ ರಾಜೀನಾಮೆ ಕೊಟ್ಬಿಟ್ಟು ಕೆಲಸದಿಂದ ಹೋಗ್ಬಿಡ ಈ ಟೋನಲ್ಲಿ ಕೇಳ್ತಿದ್ದಾರೆ ಸಚಿವರು. ನೀವು ಆಡಿಯೋ ಅಂದ್ರಿ, ಸಾಕ್ಷ್ಯ ಅಂದ್ರಿ, ಕರೆಕ್ಟ್ ಕೇಳ್ತಿದಾರಪ್ಪ ಮಿನಿಸ್ಟ್ರು. ಆಡಿಯೋ 10 ಬರ್ತಿರತ್ತೆ, 100 ಬರ್ತಿರತ್ತೆ, ರಾಜೀನಾಮೆ ಕೊಟ್ಬಿಡ್ಬೇಕಾ ಅಂತ. ಮೇಡಮ್ ಅವ್ರಿಗೆಲ್ಲ ಈಗ ಚರ್ಮ ಮಂದ ಆಗೋಗಿದೆ. ಅವ್ರು ವಿತಂಡವಾದ ಮಾಡ್ತಾರೆ. ಮುಂದೆ ಎಲ್ಲ ಪೊಲಿಟಿಷಿಯನ್ಸ್ ಯಾವ್ದೋ ಒಂದು ಅಲಿಗೇಷನ್ಸ್ ಬಂದ್ರೆ ಆವತ್ತೇ ಹೋಗಿ ಗವರ್ನರ್ಗೆ ರಿಸಿಗ್ನೇಷನ್ ಕೊಟ್ಟು ಹೋಗ್ತಾ ಇದ್ರು. ಇವ್ರು ಏನಿದೆ ಅವ್ರು ಮಾಡೋದ ಇವ್ರು ಮಾಡೋದು ಅಂತ ಬೇರೆಯವ್ರು ಹೋಲಿಕೆ. ಅವ್ರು ಮಾಡೋದು ಅಂದ್ಬಿಡ್ತಾರೆ ಇವ್ರನ್ನ ತಂದಿದ್ದು. ಇವ್ರು 136 ಕೊಟ್ಟು ಈಗ 140 ಆಗಿದೆ, ಅದೆಲ್ಲ ಮಾಡಿದ್ದಾರೆ. ಅವ್ರದ್ದೆಲ್ಲ ಭ್ರಷ್ಟಾಚಾರ ಇತ್ತು ಅಂತೇಳಿ ಅವರು 40% ಹೇಳಿ ಇವ್ರು ಬಂದಿದ್ದು. ಇದನ್ನೆಲ್ಲ ಕೇಳಿ ಈಗ ಡೈರೆಕ್ಟ್ ಆಗಿ ಅವರು ಕನ್ಸರ್ನ್ ಡಿಸಿ ಹೇಳಿದ್ದಾರೆ. ಅವ್ರ ಕನ್ಸರ್ನ್ ಡಿಸಿ ಅವ್ರಿಗೆ ಲಾಗಿನ್ ಇಲ್ಲ ಅಂತ ಇದ್ರು, ಅವರು ಲಾಗಿನ್ ಬಂದ್ಮೇಲೆ ಅವರೇ ಹೇಳಿದ್ದಾರೆ. ಇನ್ನು ಯಾರು ಹೇಳ್ಬೇಕು ಹೇಳಿ? ಅವ್ರಿಗೆ ಎಷ್ಟೋಗುತ್ತೆ, ಏನಾಗುತ್ತೆ, ಎಷ್ಟು ಕೊಡಬೇಕು ನನಗೆ ಕೇಳಿದ್ರು. ನಾನು ಮಾತಾಡ್ತೀವಿ, ನಾವೆಲ್ಲ ಅಲ್ಲಿ ಟ್ರಾಪ್ ಮಾಡ್ತಾ ಇದೀವಿ, ಅಲ್ಲಿ ಆಚೆ ಲೋಕಾಯುಕ್ತರು ಇದಾರೆ, ಇಲ್ಲಾಂದ್ರೆ ಅಲ್ಲೇ ಮಾತಾಡ್ತಿದ್ದಾರೆ. ಅವ್ರು ಡೈರೆಕ್ಟ್ ಅವರು ಡಿಸಿನೇ ಹೇಳ್ಬೇಕಾರೆ, ಕನ್ಸರ್ನ್ ಡಿಸಿನೇ ಮಿನಿಸ್ಟರ್ಗೆ ನೀವು ಮಾತಾಡ್ತೀರಾ ಅಂತೇಳಿ. ಇನ್ನು ಅದಕ್ಕಿಂತಲೂ ಆಧಾರಗಳು ಏನ್ ಬೇಕು ಹೇಳಿ? ಮಿನಿಸ್ಟರ್ ಅನ್ನೋ ಪದ ಬಳಕೆ ಆಗಿರೋದ್ರ ಬಗ್ಗೆ ಕೂಡ ಆಕ್ಷೇಪ ಇದೆ ಸರ್. ಮಿನಿಸ್ಟರ್ ಅಂದಿದ್ದಾರೆ, ಅಬಕಾರಿ ಇಲಾಖೆಯ ಸಚಿವರಾದ ಆರ್.ಬಿ. ತಿಮ್ಮಾಪುರೆ ಹೆಸರು ಹೇಳಿಲ್ಲ. ಮಿನಿಸ್ಟರ್ ಯಾರು ಬೇಕಾದ್ರೂ ಆಗಿರ್ಬೋದು, ನಾನೇ ಅಂತ ಹೇಳಿ ಹೆಂಗ್ ಹೇಳ್ತೀರಿ? ಹಿಂಗೆ ಪ್ರಶ್ನೆ ಕೇಳಿದಾರೆ ನಮ್ಮ ಪ್ರತಿನಿಧಿಗೆ. ಮೇಡಮ್ ಅದನ್ನೇ ಹೇಳೋದಲ್ಲ, ಮಿನಿಸ್ಟರ್ ಅಂದ್ರೆ ಬೇರೆ ಮಿನಿಸ್ಟರ್ಗೆ ಯಾರು ಹೋಗ್ತಾರೆ? ಬೇರೆ ಮಿನಿಸ್ಟರ್ ನಾವು ಮಾತಾಡಿ ಅಂತ ಹೇಳಿ ನೀವು ಮಂತ್ರಿಗಳು ನೀವು ಮಾತಾಡ್ಕೊಳ್ತಾರ ಅಂತ ಅಂದ್ರೆ ಕನ್ಸರ್ನ್ ಇರೋದಕ್ಕೆ ಹೇಳ್ತಿದ್ದಾರೆ. ಅದೇ ಇನ್ನೊಂದು 2,75,00,000 ಒಂದು ತಗೊಂಡಿದ್ದಾರೆ, ಇನ್ನೊಂದು ಅದು ಅವ್ರ ಹೆಸರೇ ಹೇಳಿದ್ದಾರೆ. ಅದರದೆಲ್ಲ ಇದೆ ಆಡಿಯೋ, ಒಂದೊಂದೇ ಕೊಡ್ತೀವಿ. ಈಗ ಲೋಕಾಯುಕ್ತಕ್ಕೆ ಕೊಟ್ಟಿದೀವಿ, ಅವ್ರಿಗೆ ಅವಕಾಶ ಕೊಡಬೇಕು.
ಅದು ಹೊಸದು ನಿಮ್ದು ಇನ್ನೂ ಹೊಸ ಆಡಿಯೋಗಳಿದೆ. ಅದು ಇಲ್ಲಿ ಅಲ್ಲ, ಚೆನ್ನೈ ಅವ್ರು ಮಾತಾಡಿದ್ದಿದೆ, ಅದು ಆಮೇಲೆ ಲೇಟಾಗಿ ಕೊಡ್ತೀನಿ. ಅವ್ರ ಮಂತ್ರಿನೇ ಹೇಳ್ತಾರೆ, ಅವ್ರು ಏನ್ ಹೇಳ್ತಾರೆ, ಅವ್ರು ಡೈರೆಕ್ಟ್ ಯಾರೋ ಬ್ರೋಕರ್ ತಗೊಂಡು ಅವ್ರ ಹತ್ರ ಬಿಟ್ಟಿದ್ದಾರೆ. ಇಲ್ಲೇ ಇದು ಹಳೆ ಈಗ ಹೊಸ ಏರ್ಪೋರ್ಟ್ ರೋಡ್ ಅಲ್ಲಿ ಅವರು ಚೆನ್ನೈ ಅವರು ಬಂದು ಕೊಟ್ಟು 2.25 ಕೋಟಿ ಕೊಟ್ಟರೆ ಅದಕ್ಕೆ ಆಡಿಯೋ ಇದೆ. ಅವರೇ ಹೇಳಿದ್ದಾರೆ ಇವ್ರು ಎಷ್ಟರ ಮಟ್ಟಿಗೆ ನಡ್ಸ್ಕೊಂಡಿದೆ. 2.25 ಕೋಟಿ ಕೇಳಿದಷ್ಟು ಕೊಟ್ಟಿದ್ದಾರೆ. ಅದಾದ್ಮೇಲೆ ಅವರು 2.25 ತಗೊಂಡು ಇನ್ನು 5-6 ತಿಂಗಳಿಂದ ಕೊಟ್ಟಿರ್ಲಿಲ್ಲ. ಅವರು ಮತ್ತೆ 50 ಕೋಟಿ ಅವ್ರ ಮಗ ಸೆಂಟರ್ ಬಂದಿದ್ದಾರೆ. ಅವ್ರ ಮಗ ಬಂದು ಮಂತ್ರಿ ತಿಮ್ಮಾಪುರ ಅವ್ರ ಮಗ, ಅದನ್ನ ಅವ್ರು ಆಡಿಯೋ ಮಾತಾಡಿದ್ದೆಲ್ಲ ಇದೆ. ಅದೀಗ ಕೊಟ್ಟಿಲ್ಲ ಅಂದ್ರೆ ಲೋಕಾಯುಕ್ತ ಇನ್ನೊಂದು ಕೊಡ್ತೀವಿ, ಅದು ಕೊಟ್ಟಿಲ್ಲ ಅಂದ್ರೆ PCR ಇದೆ ಹಾಕ್ಬಿಟ್ಟು ರೆಫರ್ ಮಾಡಿಸ್ತೀವಿ. ಅಷ್ಟು ಲಜ್ಜೆಗೆಟ್ಟು ನಿಂತ್ಕೊಂಡ್ರೆ ಏನ್ ಮಾಡಕ್ಕಾಗುತ್ತೆ? ಅದಕ್ಕೆ ನಿಮಗೆ ಲಜ್ಜೆಗೆಟ್ಟಿದ್ದು ಅಂತ ಅನಿಸ್ತಿದೆ ಸರ್, ನಿಮ್ಮ ಒಪಿನಿಯನ್ ಇರಬಹುದು. ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಮಾತನಾಡ್ತಿದ್ದಾರಪ್ಪ. ಅವ್ರ ಪರವಾಗಿನೇ ಇಡೀ ಸರ್ಕಾರ ಕೂಡ ನಿಂತಿರೋ, ನಾನು ಕ್ಷಮೆ ಇರಲಿ, ನಾನು ಬೇರೆ ಪ್ಯಾನಲಿಸ್ಟ್ ಗಳಿಗೆ ಪ್ರಶ್ನೆ ಕೇಳೋಕ್ ಮುಂಚೆ ಒಂದೆರಡು ಡೌಟ್ ನಿಮ್ಮ ಹತ್ರ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಇಡೀ ಸಚಿವ ಸಂಪುಟದಲ್ಲಿ ಎಲ್ಲಾ ಸಚಿವರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು ಇದನ್ನೇನು ಸೀರಿಯಸ್ ಆಗಿ ತಗೊಂಡಿಲ್ಲ. ನೀವು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಅಂತ ಹೇಳಿ ವಿರೋಧ ಪಕ್ಷದವರು ಹೇಳಿದ್ರು ಕೂಡ, ನೀವು ಆಡಿಯೋನೇ ಇದೆ, ಅವರೇ ತಗೊಳ್ತಿರೋದು ಅನ್ನೋದಕ್ಕೆ ನಮ್ಮ ಹತ್ರ ಪುರಾವೆ ಇದೆ ಅಂದ್ರೂ ಕೂಡ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ಸರ್. ಮೇಡಮ್, ಇನ್ನು ಮಾಡ್ಕೊಳ್ಳಬೇಕು. ಈಗ ಕಳ್ತನ ಮಾಡಿರೋ, ನಾನು ಕಳ್ತನ ಮಾಡಿದ್ದೀನಿ ಅಂತ ಬಂದು ಒಪ್ಕೊಳ್ತಾನ? ಅದಕ್ಕೆ ಕೇಳೋ ತರ ಕೇಳಿ ಅದನ್ನ ಅದು ಯಾರು ಕಳ್ತನ ಮಾಡೋದು ಯಾರು ಹೇಳ್ತಾರೆ ಹೇಳಿ? ಅವ್ರು ಇನ್ನೂ ರಾಜಾರೋಷವಾಗಿ ಹೇಳ್ತಾರೆ ನಾನೇನು ಮಾಡೇ ಇಲ್ಲ ಅಂತ. ಈಗ ನಾವು ಹೇಳ್ತಿಲ್ಲ, ಅಸೋಸಿಯೇಷನ್ ಅವ್ರು ಕೊಟ್ಟಿದ್ದಾರೆ, ಬೇರೆ ಅವ್ರ ಅಫಿಷಿಯಲ್ಸ್ ಇವತ್ತು ಕೊಟ್ಟಿದ್ದಾರೆ, CMಗೆ ಪತ್ರ ಬರೆದಿದ್ದಾರೆ. ಇವತ್ತು ಒಬ್ರು ಅಬಕಾರಿ ಉಪಾಯುಕ್ತರು, ಅವರು ಸರ್ವಿಸ್ ಅಲ್ಲಿರೋರು, ರಿಟೈರ್ಡ್ ಅಲ್ಲ. ಇದಕ್ಕಿಂತಲೂ ಬೇಕಾ ಅವ್ರಿಗೆ ಆಧಾರಗಳು? ಅವರ ಲೆಟರ್ ಬರೆದಿದ್ದಾರೆ, ಅದೆಲ್ಲ ಎಲ್ಲ ಇದರಲ್ಲೂ ವೈರಲ್ ಆಗಿದೆ, ಬರ್ತಾ ಇದೆ. ಇದಕ್ಕಿಂತಲೂ ಬೇರೆ ಏನು ಯಾರು ಹೇಳ್ಬೇಕು ಹೇಳಿ? ಈಗ ನಾನೊಬ್ಬನೇ ಕೊಡ್ತಿಲ್ಲ ಮೇಡಮ್. ಈಗ ನನ್ನ ಬಿಟ್ಬಿಡಿ, ನಾನೇನೋ ಬಂದು ಟ್ರಾಪ್ ಮಾಡಿದ್ದೀನಿ, ಈಗೇನೋ ನಾನು ಮಾತಾಡ್ಬೋದು ಅಂತ. ಈಗ ಬೇರೆ ಇಷ್ಟು ಜನ ಇದಾರಲ್ಲ, ನೀವು ನಿಮ್ಮ ಇವ್ರು ಕಳಿಸಿ ಒಂದು ಇದ್ರಲ್ಲಿ ಎಲ್ಲ ಕೇಳ್ಕೊಂಬನ್ನಿ, ಯಾರು ಫ್ರೀ ಕೊಟ್ಟಿದ್ದಾರೆ ಅಂತ, ಯಾರು ಲೈಸೆನ್ಸ್ ಫ್ರೀ ಕೊಟ್ಟಿದ್ದಾರೆ, ಮಂತ್ಲಿ ಇಲ್ಲದೆ ಯಾರು ಕೊಟ್ಟಿದ್ದಾರೆ ಅಂತ ಒಬ್ಬರಿಗೆ ಹೇಳಿಸ್ಬಿಡಿ. ಯಾರೋ ಸೊಸೈಟಿ ಇರಬೇಕು. ನಿಮಗೆ ಲಜ್ಜೆಗೆಟ್ಟಿದ್ದು ಅಂತ ಅನಿಸ್ತಿದೆ ಸರ್, ನಿಮ್ಮ ಒಪಿನಿಯನ್ ಇರಬಹುದು. ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಮಾತನಾಡ್ತಿದ್ದಾರಪ್ಪ. ಅವ್ರ ಪರವಾಗಿನೇ ಇಡೀ ಸರ್ಕಾರ ಕೂಡ ನಿಂತಿರೋ, ನಾನು ಕ್ಷಮೆ ಇರಲಿ, ನಾನು ಬೇರೆ ಪ್ಯಾನಲಿಸ್ಟ್ ಗಳಿಗೆ ಪ್ರಶ್ನೆ ಕೇಳೋಕ್ ಮುಂಚೆ ಒಂದೆರಡು ಡೌಟ್ ನಿಮ್ಮ ಹತ್ರ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಇಡೀ ಸಚಿವ ಸಂಪುಟದಲ್ಲಿ ಎಲ್ಲಾ ಸಚಿವರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು ಇದನ್ನೇನು ಸೀರಿಯಸ್ ಆಗಿ ತಗೊಂಡಿಲ್ಲ. ನೀವು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಅಂತ ಹೇಳಿ ವಿರೋಧ ಪಕ್ಷದವರು ಹೇಳಿದ್ರು ಕೂಡ, ನೀವು ಆಡಿಯೋನೇ ಇದೆ, ಅವರೇ ತಗೊಳ್ತಿರೋದು ಅನ್ನೋದಕ್ಕೆ ನಮ್ಮ ಹತ್ರ ಪುರಾವೆ ಇದೆ ಅಂದ್ರೂ ಕೂಡ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ಸರ್. ಮೇಡಮ್, ಇನ್ನು ಮಾಡ್ಕೊಳ್ಳಬೇಕು. ಈಗ ಕಳ್ತನ ಮಾಡಿರೋ, ನಾನು ಕಳ್ತನ ಮಾಡಿದ್ದೀನಿ ಅಂತ ಬಂದು ಒಪ್ಕೊಳ್ತಾನ? ಅದಕ್ಕೆ ಕೇಳೋ ತರ ಕೇಳಿ ಅದನ್ನ ಅದು ಯಾರು ಕಳ್ತನ ಮಾಡೋದು ಯಾರು ಹೇಳ್ತಾರೆ ಹೇಳಿ? ಅವ್ರು ಇನ್ನೂ ರಾಜಾರೋಷವಾಗಿ ಹೇಳ್ತಾರೆ ನಾನೇನು ಮಾಡೇ ಇಲ್ಲ ಅಂತ. ಈಗ ನಾವು ಹೇಳ್ತಿಲ್ಲ, ಅಸೋಸಿಯೇಷನ್ ಅವ್ರು ಕೊಟ್ಟಿದ್ದಾರೆ, ಬೇರೆ ಅವ್ರ ಅಫಿಷಿಯಲ್ಸ್ ಇವತ್ತು ಕೊಟ್ಟಿದ್ದಾರೆ, CMಗೆ ಪತ್ರ ಬರೆದಿದ್ದಾರೆ. ಇವತ್ತು ಒಬ್ರು ಅಬಕಾರಿ ಉಪಾಯುಕ್ತರು, ಅವರು ಸರ್ವಿಸ್ ಅಲ್ಲಿರೋರು, ರಿಟೈರ್ಡ್ ಅಲ್ಲ. ಇದಕ್ಕಿಂತಲೂ ಬೇಕಾ ಅವ್ರಿಗೆ ಆಧಾರಗಳು? ಅವರ ಲೆಟರ್ ಬರೆದಿದ್ದಾರೆ, ಅದೆಲ್ಲ ಎಲ್ಲ ಇದರಲ್ಲೂ ವೈರಲ್ ಆಗಿದೆ, ಬರ್ತಾ ಇದೆ. ಇದಕ್ಕಿಂತಲೂ ಬೇರೆ ಏನು ಯಾರು ಹೇಳ್ಬೇಕು ಹೇಳಿ? ಈಗ ನಾನೊಬ್ಬನೇ ಕೊಡ್ತಿಲ್ಲ ಮೇಡಮ್. ಈಗ ನನ್ನ ಬಿಟ್ಬಿಡಿ, ನಾನೇನೋ ಬಂದು ಟ್ರಾಪ್ ಮಾಡಿದ್ದೀನಿ, ಈಗೇನೋ ನಾನು ಮಾತಾಡ್ಬೋದು ಅಂತ. ಈಗ ಬೇರೆ ಇಷ್ಟು ಜನ ಇದಾರಲ್ಲ, ನೀವು ನಿಮ್ಮ ಇವ್ರು ಕಳಿಸಿ ಒಂದು ಇದ್ರಲ್ಲಿ ಎಲ್ಲ ಕೇಳ್ಕೊಂಬನ್ನಿ, ಯಾರು ಫ್ರೀ ಕೊಟ್ಟಿದ್ದಾರೆ ಅಂತ, ಯಾರು ಲೈಸೆನ್ಸ್ ಫ್ರೀ ಕೊಟ್ಟಿದ್ದಾರೆ, ಮಂತ್ಲಿ ಇಲ್ಲದೆ ಯಾರು ಕೊಟ್ಟಿದ್ದಾರೆ ಅಂತ ಒಬ್ಬರಿಗೆ ಹೇಳಿಸ್ಬಿಡಿ. ಯಾರೋ ಸೊಸೈಟಿ ಇರಬೇಕು.